ಲೆಕ್ಕ ಆಗೋಕ್ಕಾಗಲ್ಲ, ತುಂಬ ಜನ ಬರ್ತಾರೆ. ವಾರಕ್ಕೆ ಒಂದೇ ಸರಿ ಓಪನ್ ಆಗೋದಲ್ವ, ಅದಕ್ಕೆ ಒಂದು 3,000 ಮೇಲಾದರೂ ಜನ ಬಂದೇ ಬರ್ತಾರೆ. ಆಮೇಲೆ ಇದು ದೇವಸ್ಥಾನ ಓಪನ್ ಆಗಿ 15 ವರ್ಷ ಆಗೈತಂತೆ ಗೈಸ್. ಯಾವುದೇ ಚಾನಲ್ ಟಿಪಿಕಲ್ ಮೈಸೂರು ಏನಂತ ಹೇಗೆ ಏನಿದು ಇಷ್ಟೊಂದು ಬಗೆ ಬರ್ತೈತೆ. ಹಾಂ, ಸ್ವೀಟಿಂದ ಸ್ಟಾರ್ಟ್ ಮಾಡಬೇಕು, ಆವಾಗ ಮನಸ್ಸು ಸ್ವೀಟ್ ಆಗಿರುತ್ತೆ. ಹೆಲೋ ಗಾಯ್ಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಏನು ವಿಡಿಯೋ ಅಂದರೆ, ಮೈಸೂರಲ್ಲಿ ರಾಘವೇಂದ್ರ ಮಠ ಅಂತ ಒಂದು ಐತೆ. ಸೊ ಅದು ಯಾರಿಗೂ ಗೊತ್ತಿಲ್ಲ. ಸೊ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಠ ಹೆಂಗೈತೆ, ಹಾಗೆ ಅಲ್ಲಿ ಪ್ರಸಾದ ಮಾತ್ರ ಸೂಪರಾಗಿ ಮಾಡ್ತಾರೆ ಅಂದ್ಕೊಳ್ಳಿ. ಆ ಪ್ರಸಾದ ಹೆಂಗೈತೆ ಅಂತಲೂ ಹೋಗಿ ತಿನ್ಕೊಂಡು ನಮಸ್ಕಾರ ಮಾಡಿಕೊಂಡು ಬರೋಣ. ಬನ್ನಿ ಗೈಸ್, ಏನಂತೀವಿ ಉಲ್ಲಾಸ್? ಹೋಗೋದಾ? ಲೆಟ್ಸ್ ಗೋ. ಹಂಗೆ ಬನ್ನಿ, ರೋಡ್ ತೋರಿಸ್ತೀನಿ. ನಿಮ್ಗೇನಾರ ಹೋಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಹಾಕ್ತೀನಿ, ಹೋಗಿ ಬನ್ನಿ. ಇವಾಗ ರೋಡ್ ನೋಡೋಣ ಗೈಸ್. ನೋಡಿ, ಇಲ್ಲೇನೋ ಬೆಂಕಿ ಹತ್ಕೊಬಿಡೈತೆ ದಾರಿಗೆ. ಏನಿದು ಇಷ್ಟೊಂದು ಬಗೆ ಬರ್ತೈತೆ? ಏನಾಗೈತೆ ಗೈಸ್, ಏನಾಗೈತೆ ಅದಕ್ಕೆ ಅಷ್ಟೊಂದು ಬಗೆ ಬರ್ತೈತೆ. ಏನು ಇಷ್ಟೊಂದು ಜನ ನಿಂತ್ಕೊಂಡು ನೋಡ್ತವ್ರೆ? ಟಯರ್ ಬ್ಲಾಸ್ಟ್ ಆಗಿರ್ಬೇಕು. ಇವ್ನು ಯಾವನ ಸೆಡೆ ನನ್ನ ಮಗ. ಗಾಯ್ಸ್, ಇಲ್ಲಿಗೆ ಬಂದರೆ ಇಲ್ಲೊಂದು ಬೋರ್ಡ್ ಕಾಣಿಸುತ್ತೆ ನೋಡಿ. ಇದು ಚಿಕ್ಕಹಳ್ಳಿಯಿಂದ ಟಿ ನರಸೀಪುರಕ್ಕೆ ಹೋಗೋ ರೋಡು. ಸೊ ನೋಡಿ, ಇಲ್ಲಿ ಬಂದರೆ ಇಲ್ಲಿ ಈ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು ಗೈಸ್. ಇಲ್ಲೇ ಬೋರ್ಡ್ ಹಾಕೋರು ನೋಡಿ. ನೋಡಿ, few minutes later ಬರ್ತೀರಲ್ವ, ಹಿಂಗೆ ಬಂದರೆ ಇಲ್ಲೇ ಬೋರ್ಡ್ ಹಾಕಿರ್ತಾರೆ ಗೈಸ್. ಇಲ್ಲೇ ಕಾಣಿಸುತ್ತೆ. ಬನ್ನಿ ಹೋಗೋಣ, ಹೆಂಗಿರುತ್ತೆ ನೋಡೋಣ. ಬನ್ನಿ ಗೈಸ್. ನೀವಮ್ಮ ಇಲ್ಲೇ ಇವರ ಇನ್ನ ಗೈಸ್. ಇದು ವಾರಕ್ಕೆ ಒಂದೇ ಸರಿ ಅಲ್ವಾ ಓಪನ್ ಆಗೋದು, ಅದಕ್ಕೆ ಎಷ್ಟು ರಶ್ ಅವರೇ ನೋಡಿ ಗೈಸ್. ನಾವೇ ನಿಲ್ಸೋದ ಗಾಡಿಗೆ. ಗೈಸ್, ಗಾಡಿನೆಲ್ಲ ಪಾರ್ಕ್ ಮಾಡಿಬಿಟ್ಟು ಇವಾಗ ಫಸ್ಟು ಕಾಲು ತೊಳ್ಕೊಬೇಕು. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಕಾಲು ಇಲ್ಲಿ ತೊಳ್ಕೊಬೇಕು ಗೈಸ್. ತೊಳ್ಕೊಂಡು ಒಳಗಡೆ ಹೋಗೋಣ ಬನ್ನಿ. ಗೈಸ್, ಅಲ್ಲಿ ಕಾಲು ತೊಳ್ಕೊಂಡು ಇವಾಗ ಒಳಗಡೆ ಬರ್ತಿದ್ದೀವಿ. ಸೊ ನೋಡಿ ಎಷ್ಟು ಜನ ಅವರೇ ಗೈಸ್. ಪೂಜೆ ಆಗ್ಬಿಡೈತಲ್ವ ನಾವು ಬರೋಷ್ಟೊತ್ತಿಗೆ. ಇನ್ನೇ ನೀನು ಪ್ರಸಾದ ಟೈಮ್ ಕರ್ಕೊಬಂದ್ರೆ ಪೂಜೆ ಆಗದೆ ಇರ್ತದೆ ಹೇಳಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಫುಲ್ ಭಕ್ತಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇಲ್ಲಿಂದ ಹೋಗಿ ಒಂದು ರೌಂಡ್ ಹಾಕೊಂಡು ಬಂದಮೇಲೆ ಇಲ್ಲಿ ತೀರ್ಥ ಕೊಡ್ತಾರೆ. ಸೊ ತೀರ್ಥ ಇಸ್ಕೊಂಡು ಮೇಲೋಗಿ ಪ್ರಸಾದ ತಿನ್ನೋದು ಗೈಸ್. okay 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 ಗೈಸ್, ಇವಾಗ ಮೇಲೋಗೋಣ. ಇವಾಗ ಉಲ್ಲಾಸ್ ಬಂದಿರೋದೇ ಪ್ರಸಾದಕ್ಕೆ, ಅದಕ್ಕೆ ಬೇಗ ಬೇಗ ಹೋಯ್ತು ನೋಡಿ ಗೈಸ್. ಹಾಂ, ಇಲ್ಲೇನಕ್ಕೆ ಮಾಡಿರೋದು? ಸುಮ್ಮನೆ ಇಲ್ಲೇನಕ್ಕೆ ಫ್ರೀ ಸ್ಪೇಸ್ ಮಾಡಿರೋದು? ದೇವ್ರ ಮೇಲ್ಗಡೆನೆ ಪ್ರಸಾದ ಕೊಡಂಗಿಲ್ಲ ಅಂದ್ಬಿಟ್ಟು ಇಲ್ಲಿ ಜಾಗ ಬಿಟ್ಟವ್ರೆ, ಮೇಲ್ಗಡೆ ಪ್ರಸಾದ ಕೊಡ್ತಾರೆ. ನೋಡಿ ಗೈಸ್, ಇಲ್ಲಿ ಟೈಮಿಂಗ್ಸ್ ಹಾಕೋರೆ, ನೋಡ್ಕೊಳ್ಳಿ ಗೈಸ್. ನೋಡಿ ಎಷ್ಟು ವರ್ಷವ್ರೆ. ಇಲ್ಲಿ ಡೋರಿಂದನೇ ನಿಂತಿರೋದು ಗೈಸ್. ಕ್ಯೂ ಒಂಚೂರು ಬೇಗ ಬರಬೇಕಿತ್ತು ನಾವು.
ಎಲ್ಲ ಬೇಗ ಇವನಿಂದಾನೆ ಲೇಟ್ ಆಗಿದೆ. ಹಾಂ ನೀನೇ ಹುಡುಗಿರ್ ಥರ ರೆಡಿ ಆಯ್ತಿದ್ದ. ಯಾರು ನೀನು ಗೈಸ್ ಇನ್ನು ಅಷ್ಟೊತ್ತು ಗಂಟ ಕಾಯಬೇಕು ಗೈಸ್. ಕಾಯೋಣ. ನೀನು ಬಂದಿರೋದೇ ಅದಕ್ಕೆ ಎಲ್ಲ ಕಾಯ್ತೇವೆ. ಗೈಸ್ ಇಲ್ಲಿ ಬಂದು ನೀವೇ ಪ್ಲೇಟ್ ಎತ್ಕೋಬೇಕು. ಯಾರು ಎತ್ಕೊಡಲ್ಲ. ಸೊ ಇಲ್ಲೇ ಪ್ಲೇಟ್ ಎತ್ಕೊಂಡು ತೊಳಿಬೇಕಾ? ಸರಿ ಗೈಸ್, ಎಷ್ಟು ಒಳ್ಳೆ ಬುದ್ಧಿ. ಗೊತ್ತಿಲ್ಲ ಡೊಬೇಲ ಬೇಡ. ಹೆಂಗೈತೆ? ಯಾವ ಟೇಸ್ಟ್ ಮಾಡಿದೆ ಫಸ್ಟ್? ಗೈಸ್ ಬಂದು ಇವಾಗ ಟೇಸ್ಟ್ ಮಾಡೋಣ ಹೆಂಗೈತೆ ನೋಡೋಣ. ಹಾಂ, ಸ್ವೀಟಿಂದ ಸ್ಟಾರ್ಟ್ ಮಾಡ್ಬೇಕು. ಅವಾಗ ಮನಸ್ಸು ಸ್ವೀಟ್ ಆಗಿರುತ್ತೆ. ನನ್ನ ಮನಸ್ಸು ಯಾವಾಗಲೂ ಸ್ವೀಟ್. ಬರೀ ಡೌಗಳಿಂದ ನೋಡಿ ಗಾಯ್ಸ್, ಎರಡೆರಡು ಸತಿ ಹಾಕಿಸ್ಕೊ ತಿಂತಾನೆ, ಚೆನ್ನಾಗಿ ಮುಗ್ತಾನೆ. ಅಷ್ಟು ಚೆನ್ನಾಗಿರ್ತದೆ ಗೈಸ್, ಅದಕ್ಕೆ ಎರಡೆರಡು ಸರಿ ಹಾಕ್ಸ್ಕೊಂಡು ತಿಂತಾಯಿ. ನಂಗೆ ಒಂದು ಸತಿ ತಿಂದಿರ್ತೀನಿ, ಹೊಟ್ಟೆ ತುಂಬ ತುಂಬ್ಕೊಬಿಡ್ತದೆ. ಅದು ನಿನ್ನಡೆ ಬರ, ನಾವೇನೋ ಮಾಡೋಕ್ಕಾಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ಊಟ ತಿಂದಾದ್ಮೇಲೆ ಇಲ್ಲೇ ನಾವೇ ತಟ್ಟೆ ತೊಳೆದು ಮತ್ತೆ ಅಲ್ಲಿಗೆ ಇಡಬೇಕು. ಬನ್ನಿ ವಾಶ್ ಮಾಡಿಬಿಟ್ಟಿರೋಣ ಗೈಸ್. ತಟ್ಟೆನ ತೊಳ್ಬಿಟ್ಟು ಅಲ್ಲಿಟ್ಟು ಇವಾಗ ಬಂದು ನೀರು ಕುಡಿಬೇಕು ಗೈಸ್. ಯಾವುದು ಚಾನಲ್? ಟಿಪಿಕಲ್ ಮೈಸೂರಿಯನ್ ಅಂತ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಹಿಡ್ಕೊಳ್ಳಿ, ನಮಗೇನು ಗೊತ್ತಿಲ್ಲ. ಇವಾಗ ಪ್ರಸಾದ ತಿನ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ನಾನು ಅಲ್ಲಿ ಒಬ್ರು ಕೇಳಿದೆ, ಈ ಥರ ಮಾತಾಡ್ತೀರಾ ಅಂತ. ಅದಕ್ಕೆ ಇಲ್ಲ, ನಾವು ಮಾತಾಡೋಲ್ಲ, ಇನ್ನೊಬ್ರು ದೊಡ್ಡವ್ರು ಇರ್ತಾರೆ, ಅವ್ರು ಕೇಳಿ ಬೇಕಾದ್ರೆ ಅವ್ರು ಮಾತಾಡ್ತಾರೆ ಅವರು. ಸೊ ಏನೇನು ಅಂತ ಕೆಳಗಡೆ ಹೋಗಿ ಹೇಳ್ತೀನಿ, ಬನ್ನಿ ಗೈಸ್. ಅವರು ಒಬ್ಬರು ಕೇಳಿದೆ, ಇದು ಎಷ್ಟು ವರ್ಷ ಆಗೈತೆ ಓಪನ್ ಆಗಿ, ಇಲ್ಲಿ ಎಷ್ಟು ಜನ ಬರ್ತಾರೆ ಊಟ ಮಾಡೋಕ್ಕೆ ಅಂತ ಎಲ್ಲ. ಸೊ ಅವ್ರು ಹೇಳಿದ್ರು ಲೆಕ್ಕ ಆಗೋಕ್ಕಾಗಲ್ಲ, ತುಂಬ ಜನ ಬರ್ತಾರೆ, ವಾರಕ್ಕೆ ಒಂದೇ ಸರಿ ಓಪನ್ ಆಗೋದಲ್ವ, ಅದಕ್ಕೆ ಒಂದು 3,000 ಮೇಲಾದರೂ ಜನ ಬಂದೇ ಬರ್ತಾರೆ. ಆಮೇಲೆ ಇದು ದೇವಸ್ಥಾನ ಓಪನ್ ಆಗಿ 15 ವರ್ಷ ಆಗೈತಂತೆ ಗೈಸ್. 15 ವರ್ಷಕ್ಕಿಂತ ಜಾಸ್ತಿನೇ ಆಗೈತಂತೆ, ಅವ್ರು ಹಂಗೆ ಹೇಳಿದ್ರು. ಸೊ ಇದನ್ನು ತಿಳ್ಕೊಂಡು ನಾನು ಹೇಳಿದೆ. ಸೊ ನಿಮಗೆ ಗೊತ್ತಿರಲ್ಲ ಮೈಸೂರಲ್ಲಿ, ಹಾಂ ನೀವು ಬನ್ನಿ. ನಿಮಗೆ ಗೊತ್ತಿರಲ್ಲ ಮೈಸೂರಲ್ಲಿ ಈ ದೇವಸ್ಥಾನ ಇರೋದು. ನಿಮ್ಗೆ ಅಕಸ್ಮಾತ್ ನಿಮ್ಗೆ ಗೊತ್ತು, ನೀವೇನಾರು ಬಂದಿದ್ದೀರಾ ಅಂದರೆ ಕಮೆಂಟ್ ಮಾಡಿ, ನಾವು ಬಂದಿದ್ವಿ ಬ್ರೋ ಅಂತ. ನಿಮಗೆ ಲೊಕೇಶನ್ ಎಲ್ಲ ಹಾಕಿರ್ತೀನಿ. ನೀನು ಮಧ್ಯದಲ್ಲಿ ಹೇಳ್ಬೇಡ ಕಣೋ, ನಾನು ಹೇಳ್ತೀನಿ. ಇದು ಯಾವತ್ತು ಓಪನ್ ಇರುತ್ತೆ ಅಂದರೆ ಥರ್ಸ್ಡೇ ಮಾತ್ರ, ಎವ್ರಿ ಥರ್ಸ್ಡೇ ಮಾತ್ರ ಓಪನ್ ಆಗೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇಲ್ಲ ಪ್ರತಿ ವಾರ ಬರೋದ. ಇವಾಗ ನೀನು ಜಾನ್ವರಿಯಿಂದ ಬರ್ತಿದ್ಯಲ್ವಾ? ನಾನು 1 ಮಂತಿಂದ ಬರ್ತಿದ್ದೀನಿ ಗೈಸ್. ಜಾನ್ವರಿಯಿಂದ ಕಂಟಿನ್ಯೂಸ್ ಆಗಿ ನಾನು 1 ಮಂತಿಂದ ಕಂಟಿನ್ಯೂಸ್ ಆಗಿ ಬರ್ತಿದ್ದೀನಿ. ಇನ್ನು ಮುಂದೆನೂ ಬರ್ತೀನಿ. ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ, ಇನ್ನು 20 ಡೇಸಲ್ಲಿ 1K ಆಗಲಿ ಅಂತ. ಹಾಗಲ್ಲ ನಿನ್ನ ಕೈಲಾಗಲ್ಲ ಗೈಸ್. ನೋಡಿ ಮಟ್ಟದ್ದು ಇಷ್ಟ ಆಯಿತು ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬೈ ಗಾಯ್ಸ್, ಲವ್ ಯು ಆಲ್.